ಬಿಜೆಪಿಯ ಪರಮ ಭಕ್ತರು ಕೂಡ ಅವ್ರ ಕೈಯಲ್ಲಿ ಇದನ್ನು ಕೊಟ್ಬಿಟ್ಟು ಭಾರತಕ್ಕೆ ಪ್ರತಿಕೂಲವಾದ ಪರಿಣಾಮವನ್ನು ಬೀರುತ್ತಾ ಅಂತ ಅವ್ರನ್ನ ಕೇಳಿ ನೋಡಿ, ಅವರು ಕೂಡ ಖಂಡಿತ ಈ ಒಪ್ಪಂದನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ನವ್ರು ಮಾಡಿದ್ದು ತಪ್ಪು ಅಪರಾಧ ಅಂತ ನಿಮಗೆ ನೀವು ಹೆಂಗೆ ಹೇಳ್ತಿದ್ದೀರೋ ಅದು ನಾವು ಅಪರಾಧ ಅಂದ್ಕೊಂಡು ಅವ್ರನ್ನ ಮನೆಗೆ ಕಳಿಸ್ಬಿಟ್ಟಿದ್ದೀವಿ. ಅವ್ರು ಏನೋ ತಿಂದ್ರು ಅಂತ ನೀವು ಅದನ್ನ ಯಾಕ್ರಿ ತಿಂತೀರಾ? ಅದು ಮತ್ತಿನ್ನೇನು ಕಾರಣಕ್ಕಾಗಿ ನೀವು ಈ ದರಿದ್ರ ಕಚ್ಚಡ ಒಪ್ಪಂದಕ್ಕೆ ನೀವು ಸಹಿ ಮಾಡ್ಕೊಳ್ತಾ ಇದ್ದೀರಿ? ಯಾವ ಕಾರಣಕ್ಕಾಗಿ ನಮ್ಮ ದೇಶದ ಸಾರ್ವಭೌಮತೆಯನ್ನು ಅಡ ಇಡ್ತಾ ಇದ್ದೀರಿ? ಸಾಮ್ರಾಜ್ಯಶಾಹಿಗಳ ತೆಕ್ಕೆಗೆ ಅವರ ಅಡಿಯಾಳೆ ಆಗಿ ಭಾರತವನ್ನು ಮಾಡ್ತಾ ಇದ್ದೀರಿ? ಈ ಪ್ರಶ್ನೆ ಯಾರು ಕೇಳಬೇಕು? ಒಬ್ಬ ಗೋಧಿ ಮೀಡಿಯಾದ ಪತ್ರಕರ್ತ ಹೇಳ್ಕೊಂಡಿದ್ದ ಹಿಂದೆ ಒಂದ್ಸಲ, ನಮ್ಮ ಚಾನೆಲ್ಗಳು ರನ್ ಆಗದೆ ಸರ್ಕಾರ ಕೊಡುವಂಥ ಬಕ್ಷೀಸ್ನಿಂದ ನಾಚಿಕೆ ಆಗಬೇಕು ನಿಮಗೆ, ಈ ಗೋಧಿ ಮೀಡಿಯಾಗಳಿಗೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ತೇಜಸ್ವಿ ಸೂರ್ಯ ಎಲ್ಲಿದ್ದೀರಿ? ಚೈಲ್ಡಿಶ್ ಆಗಿ ಆಡ್ತೀರ ಕಂಡ್ರೆ, ಅದಕ್ಕೆ ನಿಮಗೆ ಚೈಲ್ಡ್ ಅಂತೆಲ್ಲ ಕರೀತಾರೆ. ಈಗ ಮಾತಾಡ್ರಿ, ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತ ಬೊಗಳೆ ಹೊಡ್ಕೊಂಡು ಬಂದಿದ್ದಂಥ ಮೋದಿ ಸರ್ಕಾರ ಇವತ್ತು ಬೈ ಅಮೇರಿಕನ್, ಬೈ ಅಮೇರಿಕನ್, ಬೈ ಅಮೇರಿಕನ್ ಅಂತ ಸ್ಲೋಗನ್ನು ಅದನ್ನು ಕೊಡ್ತಾ ಇರೋದು ಯಾರು? ಡೊನಾಲ್ಡ್ ಟ್ರಂಪ್. ನಾಚಿಕೆ ಆಗಬೇಕು ನಿಮ್ಮ ಮುಖಗಳಿಗೆ. ಇದನ್ನೆಲ್ಲ ಪ್ರಶ್ನೆ ಮಾಡೋ ಯೋಗ್ಯತೆ ಇಲ್ಲದಿದ್ರೆ ಯಾಕ್ರಿ ನಿಮ್ಮನ್ನೆಲ್ಲ ದೇಶಭಕ್ತರು ಅಂತ ಹೇಳ್ಕೊಳ್ತೀರಾ? ಪ್ರಿಯ ವೀಕ್ಷಕರೇ, ಕನ್ನಡ ಪ್ಲಾನೆಟ್ಗೆ ಸ್ವಾಗತ. ನಾನು ದಿನೇಶ್ ಕುಮಾರ್. ಸ್ನೇಹಿತರೆ, ಒಂದು ಇಂಟ್ರೆಸ್ಟಿಂಗ್ ಆದ ಬೆಳವಣಿಗೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಲೋಕಸಭೆಯ ಮುಂಭಾಗದಲ್ಲಿ, ಅಂದರೆ ಸಂಸತ್ತಿನ ಮುಂಭಾಗದಲ್ಲಿ ಒಂದು ಘಟನೆ ನಡೀತು. ಅದೆಲ್ಲ ನೀವು ನೋಡಿರ್ತೀರಿ. ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರು, ಮತ್ತು ಅಶ್ವಿನಿ ಅವರು ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ರು. ಲೋಕಸಭೆಯಲ್ಲಿ ನಡೆದಂತ ಬೆಳವಣಿಗೆಗಳ ಬಗ್ಗೆ ಅವರ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ರು. ಕೊಟ್ಟು ಮುಗಿಸಿದ ನಂತರ ಅಲ್ಲಿಂದ ಅವರು ತೆರಳುವ ಹಂತದಲ್ಲಿದ್ರು, ಹೋಗೋದಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗಿ ತಕ್ಷಣ ಅವರು ತಮಾಷೆಯಾಗಿ ಹೇಳ್ತಾರೆ, ಪ್ರಹ್ಲಾದ್ ಜೋಶಿ ಅವ್ರ ಕೈ ಹಿಡಿದು, ಬನ್ನಿ ಒಟ್ಟಿಗೆ ಮಾತಾಡೋಣ, ನೀವು ನಿಂತೆ ಮಾತಾಡೋಣ ಬನ್ನಿ ಅಂತ ಕರೀತಾರೆ. ಇದು ಒಂದು ಸಣ್ಣ ಇನ್ಸಿಡೆಂಟ್ ಅಷ್ಟೇನೆ. सेंसिटिव सेक्टर्स हैं, उनके सबके अपने अपने रेगुलेशंस हैं और इस तरह के आरोप लगाने से पहले चीजों को ऑथेंटिकेट करना चाहिए. I'll also come and say hello. Yes, sir. Come, let's stand together. Let's stand together. Let's do it together. Come, do it together. Sir, data. ಆದ್ರೆ ಪ್ರಹ್ಲಾದ್ ಜೋಶಿ ಮತ್ತೆ ಅಶ್ವಿನಿ ಅವರು ಅಲ್ಲಿಂದ ಬಹಳ ವೇಗವಾಗಿ ಅಲ್ಲಿಂದ ಹೋಗ್ತಾರೆ. ಒಂದು ರೀತಿ ಹೋಗಿದ್ದ ರೀತಿಯಲ್ಲಿ ಹೊರಟೋಗ್ಬಿಡ್ತಾರೆ. ಯಾಕೆ ಅಂತ ನಿಮಗೆ ಗೊತ್ತು. ರಾಹುಲ್ ಗಾಂಧಿ ಅವ್ರ ಜೊತೆ ಏನಾದ್ರು ಪ್ರಹ್ಲಾದ್ ಜೋಶಿನೋ ಇನ್ ಮತ್ತೊಬ್ಬ ನಾಯಕನೋ ಬಿಜೆಪಿ ನಾಯಕನೋ ನಿಂತ್ಕೊಂಡ್ರೆ ಅವರು ಮಾರನೇ ದಿವಸ ಅವ್ರ ಪಾರ್ಟಿಲೂ ಇರಲ್ಲ, ಸರ್ಕಾರದಲ್ಲಿ ಇರಲ್ಲ, ಅವ್ರ ಮಿನಿಸ್ಟರ್ಶಿಪ್ ಅಲ್ಲೂ ಇರಲ್ಲ. ಇದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಆಮೇಲೆ ಬಿಜೆಪಿಯ ಏನು ಹೈಕಮಾಂಡ್ ಏನಿದೆ ಅದಕ್ಕೆ ಎಷ್ಟು ಹೆದರುತ್ತಾರೆ ಇವ್ರುಗಳೆಲ್ಲ ಅಂತಂದ್ರೆ, ಬೇರೆ ನಾಯಕರ ಜೊತೆ ಒಂದು ಸಣ್ಣ ಕಾನ್ವರ್ಸೇಷನ್ ಮಾಡೋದಕ್ಕೂ ಕೂಡ ಹಿಂಜರಿತಾರೆ. ಹೀಗಾಗಿ ಅವರು ಅಲ್ಲಿಂದ ಹೋದ್ರು, ಸಹಜ ಬಿಡಿ, ಅದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಆದ್ರೆ ಇದನ್ನ ನಮ್ಮ ಗೋಧಿ ಮಾಧ್ಯಮಗಳು ಬಿಂಬಿಸಿದಂತ ರೀತಿ ಇದೆಯಲ್ಲ, ಅದು ಕೇವಲ ಸೋಕಾಲ್ಡ್ ನ್ಯಾಷನಲ್ ಚಾನೆಲ್ಗಳು ಮಾತ್ರ ಅಲ್ಲ, ನಮ್ಮ ರೀಜನಲ್ ಚಾನೆಲ್ಗಳು ಆಗಿರ್ಬೋದು ಅಥವಾ ಮಾಧ್ಯಮಗಳಾಗಿರ್ಬೋದು, ಇದರಲ್ಲಿ ಹೇಳದಂಥದ್ದು ಏನಂದ್ರೆ, ರಾಹುಲ್ ಗಾಂಧಿ ಕೈ ಹಿಡಿದು ಹೇಳಿದ್ರು, ರಾಹುಲ್ ಗಾಂಧಿ ಅವರಿಗೆ ಮಾತಾಡಕ್ ಬಿಡ್ಲಿಲ್ಲ, ಪತ್ರಿಕಾಗೋಷ್ಠಿಗೆ ಅಡ್ಡಿಪಡಿಸಿದ್ದ ರಾಹುಲ್ ಗಾಂಧಿ, ಈ ತರ ಎಲ್ಲ ಹಾಕೋದಕ್ಕೆ ಶುರು ಮಾಡಿದ್ರು. ಒಂದು ಫ್ರಸ್ಟ್ರೇಷನ್ ಅಂತೂ ಚೆನ್ನಾಗಿ ಕಾಣಿಸ್ತಾ ಇದೆ, ವಿಶೇಷವಾಗಿ ಮಾಧ್ಯಮ ರಂಗದಲ್ಲಿ. ಏನ್ ರಾಹುಲ್ ಗಾಂಧಿ ಅವರು ಯಾವ ಪ್ರಶ್ನೆಗಳನ್ನ ಇಟ್ಕೊಂಡು ಮೋದಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಿಸಿದಾರೋ, ಮೋದಿ ಸರ್ಕಾರವನ್ನ ಒಂದ್ ರೀತಿ ಅದರ ಬಂಡವಾಳವನ್ನ ಬಯಲು ಮಾಡಿದ್ದಾರೋ, ಅದರಿಂದಾಗಿ ವಿಚಲಿತರಾಗಿರುವುದು ಕೇವಲ ಭಾರತೀಯ ಜನತಾ ಪಕ್ಷ ಮಾತ್ರ ಅಲ್ಲ, ಈ ಎಂಜಲು ನೆಕ್ಕುವ ಗೋಧಿ ಮಾಧ್ಯಮಗಳು. ಇದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಎಂಜಲು ನೆಕ್ಕುವ ಗೋಧಿ ಮಾಧ್ಯಮಗಳು ಇವು ಕೂಡ ವಿಚಲಿತರಾಗಿದ್ದಾವೆ. ಇವಕ್ಕೂ ಕೂಡ ಆ ಚಡಪಡಿಕೆಯನ್ನು ತಡೆಯಕ್ಕಾಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ರಾಹುಲ್ ಗಾಂಧಿ ಅವರನ್ನ ಪ್ರತಿ ಸಲ ಹಿಂದೆ ಎಲ್ಲ ಮಾಡಿದ ಹಾಗೆ ಅವ್ರನ್ನ ವಿಲನೈಸ್ ಮಾಡಬೇಕು, ಅದಕ್ಕಾಗಿ ಸಣ್ಣದಾಗಿ ಏನಾದ್ರು ಹುಡುಕಕ್ಕೆ ಸಾಧ್ಯನೋ ಅನ್ನೋದನ್ನ ಕಾಯ್ತಾ ಇದ್ದಾರೆ. ನೋಡಿ, ಬಿಜೆಪಿಯ ಒಬ್ಬ ಸಂಸದರು ಇವಾಗ ಒಂದು ನೋಟಿಸನ್ನ ಸ್ಪೀಕರ್ ಅವರಿಗೆ ಕೊಟ್ಟಿದ್ದಾರಂತೆ. ಆ ನೋಟಿಸ್ ಏನು ಹೇಳುತ್ತೆ ಅಂದ್ರೆ, ರಾಹುಲ್ ಗಾಂಧಿ ಅವರು ಅನುಚಿತವಾಗಿ ವರ್ತನೆ ಮಾಡ್ತಾ ಇರೋದ್ರಿಂದ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಒಂದು ನೋಟಿಸನ್ನು ಕೊಟ್ಟಿದ್ದಾರಂತೆ. ಈ ರೀತಿ ಒಬ್ಬ ಸದಸ್ಯರ ಸದಸ್ಯತ್ವವನ್ನು ಹಿಂಗೆ ರದ್ದು ಮಾಡಕ್ ಸಾಧ್ಯ ಇದೆಯಾ, ವೋಟಿಂಗ್ ಮಾಡಿ ರದ್ದು ಮಾಡಕ್ ಸಾಧ್ಯ ಇದೆಯಾ, ಅದೆಲ್ಲ ಕಾನೂನು ಪಂಡಿತರು ಹೇಳಬೇಕು. ಆದರೆ ಒಂದು ಅರ್ಥ ಮಾಡ್ಕೋಬೇಕು ನಾವು, ಇವರಿಗೆ ಎದುರಿಸುವ ಶಕ್ತಿನೇ ಇಲ್ದಂಗಾಗಿದೆ ಅಂತ ಹೇಳಿ. ಅಂದ್ರೆ ರಾಹುಲ್ ಗಾಂಧಿಯ ಏನು ಆರೋಪಗಳಿದೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡಕ್ ಆಗ್ತಾ ಇಲ್ಲ ಇವರಿಗೆ. ಅದಕ್ಕಾಗಿ ಏನಾದ್ರು ಮಾಡಿ ಅವರನ್ನೇ ಲೋಕಸಭೆಯಲ್ಲಿ ಇಲ್ದಂಗೆ ಮಾಡಿಬಿಟ್ರೆ
ಲೋಕಸಭೆಗೆ ಬರ್ದಂಗೆ ಮಾಡಿಬಿಟ್ರೆ ಅನ್ನುವಂಥ ಒಂದು ಮಾಸ್ಟರ್ ಮೈಂಡ್ ಇವ್ರು ಹಾಕೊಂಡಂಗೆ ಕಾಣ್ತಾ ಇದೆ. ನೋಡಿ, ರಾಹುಲ್ ಗಾಂಧಿ ಅವರ ಭಾಷಣದ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಅವ್ರಿಗೆ ಹೇಳಿದಂಥ ಎತ್ತಿದಂಥ ವಿಷಯಗಳು, ಅಲ್ಲಿ ಮಾಡಿದಂಥ ಆರೋಪಗಳು, ಗಂಭೀರ ಸ್ವರೂಪದ ಆರೋಪಗಳು, ಅದೆಲ್ಲದರ ಬಗ್ಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಇದಕ್ಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಉತ್ತರ ಕೊಡ್ತಾರೆ. ಆದರೆ ಅದನ್ನು ಉತ್ತರ ಅಂತ ಕನ್ಸಿಡರ್ ಮಾಡೋಕ್ಕಾಗದೇ ಇಲ್ಲ. ಯಾಕೆಂದರೆ ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಎತ್ತಿರೋ ವಿಷಯ ಭಾರತ ಮತ್ತು ಅಮೆರಿಕದ ಒಪ್ಪಂದ ಏನು ನಡೀತಾ ಇದೆ, ಅದರ ಫ್ರೇಮ್ ವರ್ಕ್ ಏನು ಅಂತಿಮ ಆಗಿದೆ, ಮಾರ್ಚ್ನಲ್ಲಿ ಏನು ಮೋದಿ ಮತ್ತು ಟ್ರಂಪ್ ಸಹಿ ಮಾಡ್ತಾ ಇದ್ದಾರೆ, ಆ ಒಪ್ಪಂದಕ್ಕೆ ಸಂಬಂಧಪಟ್ಟಂತ ಗಂಭೀರವಾದ ವಿಷಯಗಳನ್ನು ರಾಹುಲ್ ಗಾಂಧಿ ಕೇಳಿದ್ರು, ಪ್ರಸ್ತಾಪ ಮಾಡಿದ್ರು. You've done a trade deal. Now let me tell you what is written about data. Number one, we give up control over our digital trade rules. Number two, there is no need for data localization. Number three, free data flow to the United States. Number four, limit on digital tax. Number five, no need to disclose any source code. 20-year free tax holiday. ಅದು ನಿರ್ಮಲಾ ಸೀತಾರಾಮನ್ ಅದ್ರ ಬಗ್ಗೆ ಒಂದು ಶಬ್ದನೂ ಕೂಡ ಮಾತಾಡಲ್ಲ. ಯಾಕೆಂದ್ರೆ ಅವ್ರಿಗೆ ಡಿಫೆಂಡ್ ಮಾಡ್ಕೊಳಕ್ ಏನು ಇಲ್ಲ ಅವ್ರ ಹತ್ರ. ಈ ಒಪ್ಪಂದನ ಯಾವನು ಕೂಡ ಡಿಫೆಂಡ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಯಾವನ್ ಕೈಲಿ ಕೊಟ್ಟರು ಇದು ಸರಿ ಅಂತ ಹೇಳಿ BJPಯ ಪರಮ ಭಕ್ತರು ಕೂಡ ಅವ್ರ ಕೈಯಲ್ಲಿ ಇದನ್ನು ಕೊಟ್ಬಿಟ್ಟು ನಿಮ್ಮ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ ಇದು ಒಪ್ಪಂದ ಸರಿಯಾಗಿದೆಯಾ, ನ್ಯಾಯಯುತವಾಗಿದೆಯಾ, ಭಾರತಕ್ಕೆ ಅನುಕೂಲಕರವಾಗಿದೆಯಾ ಅಥವಾ ಭಾರತಕ್ಕೆ ಪ್ರತಿಕೂಲವಾದ ಪರಿಣಾಮವನ್ನು ಬೀರುತ್ತಾ ಅಂತ ಅವ್ರನ್ನ ಕೇಳಿ ನೋಡಿ. ಅವರು ಕೂಡ ಖಂಡಿತ ಈ ಒಪ್ಪಂದನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಇರಬೇಕಾದ್ರೆ ಹಣಕಾಸು ಸಚಿವರು ಇದನ್ನ ಸಮರ್ಥನೆ ಮಾಡ್ಕೋಬೇಕಿತ್ತಲ್ಲ, ಏನಾರು ಮಾಡಿ. ಅಮೆರಿಕದವರು 18% ಟ್ಯಾರಿಫ್ ಯಾಕೆ ಹಾಕ್ತಿದ್ದಾರೆ? 0% ಇದ್ದಂಥ ಟ್ಯಾರಿಫ್ ಅನ್ನ ಭಾರತದ ಮೇಲೆ 18% ಟ್ಯಾರಿಫ್ ಯಾಕೆ ಹಾಕ್ತಿದ್ದಾರೆ? ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಡ್ಬೇಕಲ್ಲ ಅವರು. ಭಾರತದ ಟ್ಯಾಕ್ಸ್ 16% ಎಲ್ಲ ಇತ್ತು, ಅದನ್ನ 0%ಗೆ ಕಡಿತ ಮಾಡಿದ್ ಯಾಕೆ ಅನ್ನುವಂಥ ಉತ್ತರವನ್ನು ಅವ್ರು ಕೊಡಬೇಕಾಗತ್ತಲ್ಲ. ಮತ್ತೆ ರಷ್ಯಾದ ಹತ್ರ, ಇರಾನ್ ಹತ್ರನೋ ಇನ್ಯಾರ ಹತ್ರನೋ ನಾವು ಆಯಿಲ್ ಪರ್ಚೇಸ್ ಮಾಡಬಾರ್ದು, ತೈಲ ಪರ್ಚೇಸ್ ಮಾಡಬಾರ್ದು, ನಮ್ಮ ಹತ್ರನೇ ತಗೋಬೇಕು, ವೆನಿಜುವೆಲಾ ಹತ್ರನೇ ತಗೋಬೇಕು, ದುಬಾರಿ ಬೆಲೆಗೆ ತಗೋಬೇಕು ಅನ್ನುವಂಥದ್ದು ಈ ಒಪ್ಪಂದದಲ್ಲಿ ಯಾಕಿದೆ ಅಂತ ಅವ್ರು ಹೇಳ್ಬೇಕಾಗತ್ತಲ್ಲ. ನಿರ್ಮಲಾ ಸೀತಾರಾಮನ್ ಉತ್ತರನೇ ಕೊಡಲ್ಲ. ಆದರೆ ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ BJPಯವರ ಹಳೇ ಒಂದು ಟ್ಯಾಕ್ಟಿಕ್ಸು, ಹಳೇ ಒಂದು ಕುತಂತ್ರ ಅಂತ ಹೇಳಿದ್ರು ತೊಂದರೆ ಇಲ್ಲ. ಅವರು ಕಾಂಗ್ರೆಸ್ನ ಹಳೆ ಇತಿಹಾಸವನ್ನು ಕೆದಕೊಂಡು ಕೂತಿದ್ದಾರೆ. ನೀವು WTO ಒಪ್ಪಂದಕ್ಕೆ ಸಹಿ ಮಾಡಿದವರು ನೀವು ಈಗ ನಮಗೆ ಹೇಳಕ್ ಬಂದಿದ್ದೀರಾ, ನೀವು ರೈತರನ್ನ ನೀವು ಮಾರಾಟ ಮಾಡಕ್ ಹೊರಟಿದ್ ನೀವು ಭಾರತವನ್ನ, ನಾವಲ್ಲ ಅಂತ ಹೇಳ್ತಾ ಇದ್ದಾರೆ. वर्ल्ड ट्रेड ऑर्गेनाइजेशन का बाली के मीट में जाकर के समझौता करने वाले ये लोग हैं। हमारे किसान से MSP दे करके कोई प्रोक्योरमेंट कर नहीं सकते थे. ಸರಿ ಸ್ವಾಮಿ, ನಾವು ಕಾಂಗ್ರೆಸ್ ಅಲ್ಲ, BJPನೂ ಅಲ್ಲ, ಇನ್ನೊಂದು ಅಲ್ಲ. ನಾವೀಗ ಸಾಮಾನ್ಯ ನಾಗರಿಕರಾಗಿ ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ ಪಕ್ಷ WTO ಸೈನ್ ಮಾಡಿದ್ದು ಇನ್ನೇನೋ ಮಾಡ್ತು ಅನ್ನೋದಾದ್ರೆ, ಆ ಪಕ್ಷಕ್ಕೆ ಜನ ಕಳೆದ 3 ಚುನಾವಣೆಗಳಲ್ಲೂ ಕೂಡ ಸೋಲಿಸಿ ಮನೆ ಕಳಿಸಿದ್ದಾರೆ, ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವ್ರು ಮಾಡಿದ್ದು ತಪ್ಪು, ಅಪರಾಧ ಅಂತ ನೀವು ಹೆಂಗೆ ಹೇಳ್ತಿದ್ದೀರೋ ಅದು ನಾವು ಅಪರಾಧ ಅಂದ್ಕೊಂಡು ಅವ್ರನ್ನ ಮನೆ ಕಳಿಸ್ಬಿಟ್ಟಿದ್ದೀವಿ. ನೀವೇನ್ ಬಂದು ದಬಾಕಿದ್ರಿ? ನೀವ್ಯಾಕೆ ಅದನ್ನೇ ಮಾಡ್ತಿದ್ದೀರಿ? ಅವ್ರು ಏನೋ ತಿಂದ್ರು ಅಂತ ನೀವು ಅದನ್ನೇ ಯಾಕ್ರಿ ತಿಂತೀರಾ? ಈ ಕಾಮನ್ ಸೆನ್ಸಿನ ಪ್ರಶ್ನೆಗಳನ್ನ ನಾವು ಇವ್ರನ್ನ ಕೇಳಬೇಕಾಗುತ್ತೆ, ರಾಜಕಾರಣಿಗಳನ್ನ ಕೇಳಬೇಕಾಗುತ್ತೆ. ನಿರ್ಮಲಾ ಸೀತಾರಾಮನ್ ದುರಾಂಕಾರಿ ವರ್ತನೆಯನ್ನು ತೋರಿಸುವಂತ ಹೆಣ್ಮಗಳು, ಆಕೆ ಕನಿಷ್ಠ ಒಂದು ಆತ್ಮಸಾಕ್ಷಿ ಮುಟ್ಟುಕೊಂಡು ಉತ್ತರ ಕೊಡುವಂತ ಪ್ರಯತ್ನ ಪಡಬೇಕಿತ್ತು, ಆದ್ರೆ ಕೊಡ್ಲೇ ಇಲ್ಲ ಅವರು. ನಿಜವಾದ ಪ್ರಶ್ನೆಗಳು ಕೂಡ ಈಗಲೂ ಕೂಡ ಹಾಗೆ ಉಳ್ಕೊಂಡಿದೆ. ಯಾಕೆ ಈ ಒಪ್ಪಂದವನ್ನ ಮೋದಿ ಸರ್ಕಾರ ಒಪ್ಕೊಂಡಿದೆ? ಏನಕ್ಕಾಗಿ ಒಪ್ಕೊಂಡಿದೆ? ರಾಹುಲ್ ಗಾಂಧಿ ಹೇಳ್ತಿರೋ ಸುಳ್ಳು ಅಂತಾನೆ ಅನ್ಕೋಬಿಡೋಣ. ಯಾವುದು ಅದಾನಿ ಮೇಲೆ ಅಮೆರಿಕದಲ್ಲಿ ತೆರಿಗೆ ವಂಚನೆ, ಇನ್ನೊಂದು ಹಾಳು ಮುಳು ಕೇಸ್ಗಳನ್ನು ಹಾಕೊಂಡಿದ್ದಾರೆ ಅಮೆರಿಕದಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಬೆದರಿಸಿ ಒಪ್ಪಂದಕ್ಕೆ ಸಹಿ ಮಾಡಿಕೊಳ್ಳಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡ್ತಿದ್ದಾರೆ. Please understand that the case in the United States is targeted at the Prime Minister of India, not at Mr. Adani. ಅಥವಾ ಎಪ್ಸ್ಟೀನ್ ಕಡತಗಳಲ್ಲಿ Epstein case. Sir, 3 million files are still locked up. ಇನ್ನು ಬಿಡುಗಡೆ ಆಗಬೇಕಾಗಿರುವಂತ 3 ಮಿಲಿಯನ್ ಕಡತಗಳಲ್ಲಿ ಏನೋ ರಹಸ್ಯ ಇದೆ, ಆ ಕಾರಣಕ್ಕಾಗಿ ಮೋದಿ ಸರ್ಕಾರ ಹೆದರ್ಕೊಂಡು ಈ ಡೀಲ್ಗೆ ಸೈನ್ ಮಾಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಅದನ್ನು ಸುಳ್ಳು ಅಂತ ಅನ್ಕೋಬಿಡೋಣ. ಆದ್ರೆ ಮತ್ತಿನ್ನೇನು ಕಾರಣಕ್ಕಾಗಿ ನೀವು ಈ ದರಿದ್ರ ಕಚಡ ಒಪ್ಪಂದಕ್ಕೆ ನೀವು ಸಹಿ ಮಾಡ್ಕೊಳ್ತಾ ಇದ್ದೀರಿ?
ಯಾವ ಕಾರಣಕ್ಕಾಗಿ ದೇಶದ ರೈತರನ್ನ ನೀವು ಬೀದಿ ನಿಲ್ಲಿಸ್ತಾ ಇದ್ದೀರಿ? ಯಾವ ಕಾರಣಕ್ಕಾಗಿ ನಮ್ಮ ದೇಶದ ಸಾರ್ವಭೌಮತೆಯನ್ನು ಅಡ ಇಡ್ತಾ ಇದ್ದೀರಿ? ಯಾವ ಕಾರಣಕ್ಕಾಗಿ ನಮಗಿಷ್ಟ ಬಂದಂಥ ದೇಶಗಳಲ್ಲಿ ನಾವು ತೈಲವನ್ನು ಮತ್ತೇನೋ ಖರೀದಿ ಮಾಡಕ್ಕೆ ನಮ್ಗೆ ಸ್ವಾತಂತ್ರ್ಯ ಇಲ್ಲದಂಗೆ ಯಾಕೆ ಮಾಡ್ತಾ ಇದ್ದೀರಿ? ಯಾಕೆ ಭಾರತವನ್ನು ಮತ್ತೆ ಇನ್ಯಾವುದೋ ಸಾಮ್ರಾಜ್ಯಶಾಹಿಗಳ ತೆಕ್ಕೆಗೆ, ಇನ್ಯಾವುದೋ ದೇಶದ ತೆಕ್ಕೆಗೆ ಅವರ ಅಡಿಯಾಳಾಗಿ ಭಾರತವನ್ನು ಮಾಡ್ತಾ ಇದ್ದೀರಿ? ಈ ಪ್ರಶ್ನೆ ಯಾರು ಕೇಳಬೇಕು? ಕೇಳಲೇಬೇಕಲ್ಲ, ಉತ್ತರ ಕೊಡಿ. ನೀವು ಅದಾನಿ ಕಾಂಟ್ಯಾಕ್ಟ್ಸು, ಎಪ್ಸ್ಟೀನು ಅದು ಸುಳ್ಳು ಅನ್ನೋದಾದ್ರೆ ಬೇರೆ ಯಾವ ಕಾರಣಕ್ಕಾಗಿ ನೀವು ತಲೆಬಾಗೋದಕ್ಕೆ ಒಂದು ಕಾರಣ ಬೇಕಲ್ಲ. ಯಾವುದೇ ಒಂದು ಒಪ್ಪಂದ ಆದ್ರೂ ಕೂಡ ಒಂದು ಗೌರವಯುತವಾದ ಒಪ್ಪಂದ ಆಗ್ಬೇಕಂದ್ರೆ ಉಭಯ ಪಾರ್ಟಿಗಳ ನಡುವೆ ಸರಿಸಮಾನವಾದ ಹಂಚಿಕೆ ಇರಬೇಕು, ಇಬ್ಬರಿಗೂ ಲಾಭ ಆಗಂತದ್ದು ಇರಬೇಕು. ಇದರಲ್ಲಿ ಇಲ್ವಲ್ಲ. ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಲ್ಲ ನಾವು, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಆದರೆ ಇದನ್ನ ಎತ್ತಿ ಮಾತಾಡಬೇಕಾಗಿದ್ದ ಮಾಧ್ಯಮಗಳು ಇವತ್ತು ಬಕೆಟ್ ಹಿಡಿಯುವ ಕೆಲಸವನ್ನ ಮಾಡ್ತಿದೆ. ಅದು ಸೋಕಾಲ್ಡ್ ನ್ಯಾಷನಲ್ ಮೀಡಿಯಾದಿಂದ ಹಿಡಿದು ರೀಜನಲ್ ಚಾನೆಲ್ಸ್ ವರೆಗೆ ಎಲ್ಲರಿಗೂ ಕೂಡ ಕಪ್ಪ ಕಾಣಿಕೆಗಳು ಹೋಗಿರಬೇಕು. ಒಬ್ಬ ಗೋಧಿ ಮೀಡಿಯಾದ ಪತ್ರಕರ್ತ ಹೇಳ್ಕೊಂಡಿದ್ದ ಹಿಂದೆ ಒಂದ್ಸಲ, ನಾವು ಉದ್ದೇಶಪೂರ್ವಕವಾಗಿ ಇದನ್ನೆಲ್ಲ ಮಾಡ್ತಾ ಇಲ್ಲ, ನಾವು ಮನಸ್ಫೂರ್ತಿಯಾಗಿ ಇದನ್ನೆಲ್ಲ ಮಾಡ್ತಾ ಇಲ್ಲ, ನಮ್ಮ ಚಾನೆಲ್ಗಳು ರನ್ ಆಗದೆ ಸರ್ಕಾರ ಕೊಡುವಂತ ಬಕ್ಷೀಸ್ನಿಂದ, ಅವ್ರು ಕೊಡುವಂತ ಜಾಹೀರಾತಿನಿಂದ, ಅವ್ರು ಕೊಡುವಂತ ಆದಾಯದಿಂದ ನಮ್ಮ ಚಾನಲ್ಗಳು ನಡೀತಾ ಇದೆ, ಹೀಗಾಗಿ ನಾವು ಇದನ್ನೆಲ್ಲ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡಿದ್ದ. ನಾಚಿಕೆ ಆಗ್ಬೇಕು ನಿಮ್ಗೆ, ಈ ಗೋಧಿ ಮೀಡಿಯಾಗಳಿಗೆ. ಏನ್ ಮಾಡ್ತಿದ್ದೀರಿ? ಒಂದು ಸರ್ಕಾರದ ಪಾಲಿಸಿ ಸರಿ ಇಲ್ಲ ಅಂದ್ರೆ ಅದನ್ನು ಸರಿ ಇಲ್ಲ ಅಂತ ಹೇಳಬೇಕು. ಆದ್ರೆ ಸರ್ಕಾರವನ್ನು ಡಿಫೆಂಡ್ ಮಾಡ್ಕೊಂಡು ಮಾತಾಡ್ತಿದ್ದೀರಿ ಅಂತಂದ್ರೆ ನಿಮ್ಮಲ್ಲಿ ನಯಾ ಪೈಸೆ ಪ್ರಾಮಾಣಿಕತೆನೂ ಕೂಡ ಇಲ್ಲ ಅನ್ನೋದು ಸಾಬೀತಾಗುತ್ತೆ. ಸ್ನೇಹಿತರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೀಡಿಯಾಗಳು ಏನೇನು ಮಾತಾಡ್ತಿದ್ದಾವೆ ಅದು ಒಂದು ಹಂತಕ್ಕಾದ್ರೆ ನಮ್ಮ ದೇಶಭಕ್ತರೆಲ್ಲ ಎಲ್ಲಿ ಸತ್ತೋದ್ರು ಅಂತ ಕೇಳಬೇಕು. ಸೋ ಕಾಲ್ಡ್ ದೇಶಭಕ್ತರು ಏನು ಮಾತೆತ್ತರೆ ಈ ದೇಶ ನಂದು, ಈ ದೇಶವನ್ನು ನಾವು ಅತಿಯಾಗಿ ಪ್ರೀತಿಸ್ತೀವಿ ಅಂತ ಹೇಳ್ಕೊಳ್ಳುವಂಥ ಆ ದೇಶಭಕ್ತರು ಎಲ್ಲಿ ಸತ್ತು ಹೋದ್ರು ಅಂತ ಕೇಳಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಎಲ್ಲಾದರೂ ಏನಾದರೂ ಒಂದು ಸಣ್ಣ ಘಟನೆ ಆದರೆ ನಾವೇ ಈ ದೇಶದ ಗೌರವವನ್ನು ಉಳಿಸೋರು ಅಂತ ಬಡಾಯಿ ಕೊಚ್ಕೊಳ್ಳುವಂಥ ತೇಜಸ್ವಿ ಸೂರ್ಯ ಎಲ್ಲಿದ್ದೀರಿ? ಅದ್ಯಾವುದೋ ಮೆಟ್ರೋದಲ್ಲಿ ರೇಟ್ ಜಾಸ್ತಿ ಮಾಡೋದು ಅಂತ. ಆ ರೇಟ್ ಜಾಸ್ತಿ ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಒಂದು ಕಮಿಟಿ ಮಾಡಿರ್ತಾರೆ. ಆ ಕಮಿಟಿಲಿ ಸೆಂಟ್ರಲ್ ಗೌರ್ಮೆಂಟ್ನ ಇಬ್ಬರು ಪ್ರತಿನಿಧಿಗಳಿರ್ತಾರೆ, ರಾಜ್ಯ ಸರ್ಕಾರದ ಒಬ್ಬರು ಪ್ರತಿನಿಧಿ ಇರ್ತಾರೆ. ಅವ್ರು ತೀರ್ಮಾನ ಮಾಡ್ತಾರೆ ರೇಟ್ ಟ್ಯಾರಿಫನ್ನ ಹೆಚ್ಚು ಕಡಿಮೆ ಮಾಡೋದ್ರ ಬಗ್ಗೆ. ನೀವು ಬಂದು ರಾಜ್ಯ ಸರ್ಕಾರದ ಮೇಲೆ ಪ್ರತಿಭಟನೆ ಮಾಡ್ತೀರಾ, ಚೈಲ್ಡಿಶ್ ಆಗಿ ಆಡ್ತೀರಾ ಕಂಡ್ರೆ. ಅದಕ್ಕೆ ನಿಮಗೆ ಚೈಲ್ಡ್ ಅಂತೆಲ್ಲ ಕರೀತಾರೆ. ಈಗ ಮಾತಾಡ್ರಿ, ನೀವು ನಿಜವಾದ ದೇಶಭಕ್ತರಾಗಿದ್ರೆ ಈಗ ಮಾತಾಡಿ ತೇಜಸ್ವಿ ಸೂರ್ಯ ಅವರೇ. ಅಷ್ಟೇ ಅಲ್ಲ, ಚಕ್ರವರ್ತಿ ಸೂಲಿಬೆಲೆ ಮೋದಿ ಅದನ್ನು ಮಾಡಿದ್ರು, ಇದನ್ನು ಮಾಡಿದ್ರು, ಚಿನ್ನದ ರಸ್ತೆ ಮಾಡಿದ್ರು. ಮಾಡ್ತಾರದೇನ್ರಿ ಮೋದಿ ಅವರು? ನೋಡ್ರಿ ಇವಾಗ ಏನ್ ಮಾಡ್ತಿದ್ದಾರೆ ಅಂತ. ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತ ಬೊಗಳೆ ಹೊಡ್ಕೊಂಡು ಬಂದಿದ್ದಂಥ ಮೋದಿ ಸರ್ಕಾರ ಇವತ್ತು ಬೈ ಅಮೇರಿಕನ್, ಬೈ ಅಮೇರಿಕನ್, ಬೈ ಅಮೇರಿಕನ್ ಅಂತ ಸ್ಲೋಗನ್ನು ಅದನ್ನು ಕೊಡ್ತಾ ಇರೋದು ಯಾರು? ಡೊನಾಲ್ಡ್ ಟ್ರಂಪ್ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಬರೀತಾರೆ, ಬೈ ಅಮೇರಿಕನ್. ಇದು ಭಾರತದ ಪಾಲಿಸಿ. ನಾಚಿಕೆ ಆಗಬೇಕು ನಿಮ್ಮ ಮುಖಗಳಿಗೆ. ಇದನ್ನೆಲ್ಲ ಪ್ರಶ್ನೆ ಮಾಡೋ ಯೋಗ್ಯತೆ ಇಲ್ದಿದ್ರೆ ಯಾಕ್ರಿ ನಿಮ್ಮನ್ನೆಲ್ಲ ದೇಶಭಕ್ತರು ಅಂತ ಹೇಳ್ಕೊಂತೀರಾ? ಇನ್ನು ಉಳಿದವರೆಲ್ಲ ನೀವೆಲ್ಲ ಒಂದು ರೀತಿ ಆ ಪಕ್ಷದ ಸಾಕು ನಾಯಿಗಳ ಥರ ವರ್ತನೆ ಮಾಡ್ತಾ ಇದ್ದೀರಿ. ನಿಮಗೆ ದೇಶ ಹಾಳಾದ್ರೂ ಚಿಂತೆ ಇಲ್ಲ, ದೇಶದ ರೈತರು ಹಾಳಾದ್ರೂ ಚಿಂತೆ ಇಲ್ಲ, ಈ ದೇಶದ ಮರ್ಯಾದೆ, ಮಾನ ಮತ್ತು ಇಲ್ಲಿನ ಎಲ್ಲ ಸಂಪತ್ತು ನಾಶ ಆದರೂ ಚಿಂತೆ ಇಲ್ಲ. ನಿಮಗೆ ನಿಮ್ಮ ಪಕ್ಷ ಮುಖ್ಯ, ನಿಮ್ಮ ಪಾಲಿಸಿಗಳು ಮುಖ್ಯ, ನಿಮ್ಮ ಅಧಿಕಾರ ಮುಖ್ಯ, ನಿಮಗೆ ಅದರಿಂದ ಸಿಗುವಂಥ ಲಾಭ ಮುಖ್ಯ. ದೇಶದ ಜನರನ್ನು ಹೀಗೆ ಬೀದಿಗೆ ನಿಲ್ಲಿಸಿ ನೀವು ದೇಶಭಕ್ತರು ಅಂತ ಅಂದ್ಕೊಳ್ಳೋದಾದರೆ ನಿಮಗೆ ಧಿಕ್ಕಾರ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.